ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರೋ ದೇಶ. ಆದರೆ ಅಲ್ಲೇ ಎದ್ದು ನಿಂತಿದೆ ಸಾವಿರಾರು ವರ್ಷಗಳ ಹಿಂದೂ ಸಂಸ್ಕೃತಿಯ ಅದ್ಭುತ ಸಂಕೇತ. ಇದು ಕಾಂಬೋಡಿಯಾದ ಅಂಕೋರ್ ವಾಟ್ ನಂತರ ಆಗ್ನೇಯ ಏಷ್ಯಾದಲ್ಲಿ ಎರಡನೇ ದೊಡ್ಡ ದೇವಾಲಯ ಅಂತ ಅನ್ನಿಸ್ಕೊಂಡಿದೆ. ವಿಷಾದಕರ ಅಂತಂದ್ರೆ ಅನೇಕ ದೇಗುಲಗಳು ಈಗ ಹಾನಿಗೆ ಒಳಗಾಗಿದೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರೋ ದೇಶ. ಆದರೆ ಅಲ್ಲೇ ಎದ್ದು ನಿಂತಿದೆ ಸಾವಿರಾರು ವರ್ಷಗಳ ಹಿಂದೂ ಸಂಸ್ಕೃತಿಯ ಅದ್ಭುತ ಸಂಕೇತ. ಇದೇ ಇಂಡೋನೇಷ್ಯಾದ ಐತಿಹಾಸಿಕ ಪ್ರಂಬನನ್ ದೇವಾಲಯ. ಈ ಐತಿಹಾಸಿಕ ತಾಣಕ್ಕೆ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟು ದೇವಾಲಯದ ಸೌಂದರ್ಯವನ್ನ ನೋಡಿದ್ದಾರೆ. ಯೋಗ್ಯಕರ್ತಾದಲ್ಲಿರುವಂತಹ ಈ ವಿಶ್ವ ಪ್ರಸಿದ್ಧ ದೇವಾಲಯದ ಫೋಟೋ ಹಾಗೆ ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ. ಆಗ್ನೇಯ ಏಷ್ಯಾದ ಅತ್ಯಂತ ವೈಭವಶಾಲಿ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿರೋ ಈ ಪ್ರಂಬನನ್ ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತಿಧ್ವನಿಯ ರೀತಿ ಇಂದಿಗೂ ಹೆಮ್ಮೆಯಿಂದ ನಿಂತಿದೆ. ಹಾಗಾದ್ರೆ ಈ ಪ್ರಂಬನನ್ ದೇವಾಲಯದ ವಿಶೇಷತೆ ಏನು? ಈ ದೇವಾಲಯ ಹಾಗೆ ಭಾರತಕ್ಕೂ ಇರುವಂತಹ ನಂಟೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಪ್ರಧಾನಿ ಮೋದಿಯವರು ಇಂಡೋನೇಷ್ಯಾ ಪ್ರವಾಸದಲ್ಲಿ ಯೋಗ್ಯಕರ್ತಾ ಪ್ರದೇಶಕ್ಕೆ ಹೋಗಿದ್ರು. ಅಲ್ಲಿರುವಂತಹ ಪ್ರಂಬನನ್ ದೇವಾಲಯಕ್ಕೂ ಭೇಟಿಯನ್ನ ಕೊಟ್ಟರು. ಹಾಗೆ ಅಲ್ಲಿ ಭೇಟಿ ಕೊಟ್ಟಂತಹ ವಿಡಿಯೋಗಳನ್ನ ಜೊತೆಗೆ ದೇವಸ್ಥಾನದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ್ರು. ಇಂಡೋನೇಷ್ಯಾ ಜಗತ್ತಿನಲ್ಲೇ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಜನರಿರೋ ದೇಶ. ಇಲ್ಲಿರೋ ಪ್ರಂಬನನ್ ದೇಗುಲ ಆಗ್ನೇಯ ಏಷ್ಯಾದ ಹಿಂದೂ ಶಿಲ್ಪಕಲೆಗೆ ಉದಾಹರಣೆಯಾಗಿ ನಿಂತಿದೆ ಅಂತ ಹೇಳ್ಬೋದು. ಯೋಗ್ಯಕರ್ತಾದ ಹೊರವಲಯದಲ್ಲಿ ಕೇಂದ್ರ ಜಾವಾದ ಬಯಲು ಪ್ರದೇಶದಲ್ಲಿ ನೆಲೆಗೊಂಡಿರೋ ಪ್ರಂಬನನ್ ಇಂಡೋನೇಷ್ಯಾದ ಅತಿ ದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣ. ಇದು ಕಾಂಬೋಡಿಯಾದ ಅಂಕೋರ್ ವಾಟ್ ನಂತರ ಆಗ್ನೇಯ ಏಷ್ಯಾದಲ್ಲಿ ಎರಡನೇ ದೊಡ್ಡ ದೇವಾಲಯ ಅಂತ ಅನ್ನಿಸ್ಕೊಂಡಿದೆ. 9 ಹಾಗೆ 10ನೇ ಶತಮಾನದಲ್ಲಿ ಪ್ರಾಚೀನ ಮತರಂ ಸಾಮ್ರಾಜ್ಯದ ಸಂಜಯ ರಾಜವಂಶ ಈ ದೇಗುಲದ ಸಂಕೀರ್ಣವನ್ನ ನಿರ್ಮಿಸಿದ. ತ್ರಿಮೂರ್ತಿಗಳಾದ ಶಿವ, ವಿಷ್ಣು ಮತ್ತು ಬ್ರಹ್ಮದೇವರು ಈ ದೇವಾಲಯಗಳಲ್ಲಿದ್ದಾರೆ. ಅಲ್ಲದೆ ಈ ದೇಗುಲದ ಸನಿಹವೇ ಇಂಡೋನೇಷ್ಯಾದ ಬೌದ್ಧ ಪರಂಪರೆಯನ್ನು ಪ್ರತಿನಿಧಿಸೋ ಬೊರಬುದೂರ್ ದೇವಾಲಯ ಕೂಡ ಇದೆ. 2 ಸ್ಮಾರಕಗಳು 1000 ವರ್ಷಗಳ ಹಿಂದೆ ಜಾವಾದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಪ್ರದರ್ಶನ ಮಾಡ್ತಾ ಇವೆ. ಸುಮಾರು 40 ಹೆಕ್ಟೇರ್ಗಳಲ್ಲಿ ಹರಡಿಕೊಂಡಿರೋ ಈ ಸ್ಥಳ ಮೂಲತಃ ಸುಮಾರು 240 ದೇವಾಲಯಗಳನ್ನು ಒಳಗೊಂಡಿತ್ತು. ಇದು ಇಂಡೋನೇಷ್ಯಾದ ಪ್ರಮುಖ ಸಾಂಸ್ಕೃತಿಕ ಹೆಗ್ಗುರುತುಗಳಲ್ಲೊಂದಾಗಿದೆ. ಇದು ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದ ನಡುವಿನ ಶತಮಾನಗಳಷ್ಟು ಹಳೆಯ ಸಂಸ್ಕೃತಿ ಸಂಪರ್ಕಗಳನ್ನು ಪ್ರತಿಬಿಂಬಿಸುತ್ತೆ. ಈ ದೇಗುಲಕ್ಕೆ ಬರೋರನ್ನ ಆಕರ್ಷಿಸೋದೇ ಅಲ್ಲಿನ ವಾಸ್ತುಶಿಲ್ಪ. ವಿಸ್ತಾರವಾದ ವಿನ್ಯಾಸಗಳನ್ನು ಹೊಂದಿರುವಂತಹ ಅನೇಕ ದೇವಾಲಯಗಳಿಗಿಂತ ಭಿನ್ನವಾಗಿ ಪ್ರಂಬನನ್ನ ಗೋಪುರಗಳು ಆಕಾಶವನ್ನೇ ತಲುಪುವಷ್ಟು ಎತ್ತರವಾಗಿವೆ. ಇನ್ನು ಈ ದೇಗುಲದ ಹೃದಯ ಭಾಗದಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮನಿಗೆ ಮೀಸಲಾಗಿರೋ 3 ಎತ್ತರದ ದೇವಾಲಯಗಳಿವೆ. ಸುಮಾರು 47 ಮೀಟರ್ ಎತ್ತರ ಇರೋ ಶಿವ ದೇವಾಲಯ ಈ ಸ್ಥಳದ ಮಹತ್ವವನ್ನ ಇಮ್ಮಡಿಗೊಳಿಸುತ್ತೆ. ಶಿವ, ದುರ್ಗಾ, ಗಣೇಶ ಮತ್ತು ಅಗಸ್ತ್ಯ ಋಷಿಗಳ ಪ್ರತಿಮೆಗಳನ್ನು ಹೊಂದಿರೋ ಅನೇಕ ಗರ್ಭಗುಡಿಗಳು ಕೂಡ ಇಲ್ಲಿವೆ. ವಿಷಾದಕರ ಅಂತಂದ್ರೆ ಅನೇಕ ದೇಗುಲಗಳು ಈಗ ಹಾನಿಗೆ ಒಳಗಾಗಿದೆ. ಎಲ್ಲವೂ ಸೇರಿದ್ರೆ ಈ ಪ್ರಂಬನನ್ ಸಂಕೀರ್ಣದಲ್ಲಿ 240 ದೇಗುಲಗಳಿವೆ. 40 ಹೆಕ್ಟೇರ್ ಪ್ರದೇಶದಲ್ಲಿರೋ ಈ ದೇಗುಲ ಪ್ರಾಚೀನ ಜಾವಾದಲ್ಲಿ ನಿರ್ಮಿಸಲಾದ ಅತ್ಯಂತ ಭವ್ಯವಾದ ಧಾರ್ಮಿಕ ತಾಣಗಳಲ್ಲೊಂದಾಗಿದೆ. 9ನೇ ಶತಮಾನದಲ್ಲಿ ಹಿಂದೂ ಮತಾರಂ ಸಾಮ್ರಾಜ್ಯದ ರಾಜ ರಾಕೈ ಪಿಕಾಟನ್ ಕಾಲದಲ್ಲಿ ಪ್ರಂಬನನ್ ದೇವಸ್ಥಾನ ಸಂಕೀರ್ಣದ ನಿರ್ಮಾಣ ಕಾಮಗಾರಿ ಶುರುವಾಯಿತು. ನಂತರ ಅವರ ಉತ್ತರಾಧಿಕಾರಿಗಳಾದ ಲೋಕಪಾಲರು ಇದರ ನಿರ್ಮಾಣ ಕಾರ್ಯವನ್ನ ಕಂಪ್ಲೀಟ್ ಮಾಡಿದ್ರು. ಇದರ ಮಧ್ಯಭಾಗದಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮದೇವರಿಗೆ ಸಮರ್ಪಿತವಾದ 3 ಭವ್ಯ ದೇವಾಲಯಗಳನ್ನು ಕೂಡ ನಿರ್ಮಿಸಿದ್ರು. ದೇವಾಲಯದ ಗೋಡೆಗಳು ರಾಮಾಯಣ ಮತ್ತು ಹಿಂದೂ ಮಹಾಕಾವ್ಯಗಳ ದೃಶ್ಯಗಳನ್ನು ಚಿತ್ರಿಸೋ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ. ಇದು ಪ್ರಾಚೀನ ಸಮುದ್ರ ವ್ಯಾಪಾರ ಮಾರ್ಗಗಳ ಮೂಲಕ ಆಗ್ನೇಯ ಏಷ್ಯಾದಂತಹ ಪ್ರವರ್ಧಮಾನಕ್ಕೆ ಬಂದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿನಿಮಯವನ್ನ ಪ್ರದರ್ಶಿಸುತ್ತವೆ. 10ನೇ ಶತಮಾನದಲ್ಲಿ ಪ್ರಂಬನನ್ ದೇಗುಲದ ಸಂಕೀರ್ಣ ನಿರ್ಮಾಣ ಕಾಮಗಾರಿಯನ್ನ ಕೈಬಿಡಲಾಯಿತು. ಜಾವಾದಲ್ಲಿರೋ ರಾಜಕೀಯ ಬದಲಾವಣೆಗಳು ಹಾಗೆ ಹತ್ತಿರದ ಮೌಂಟ್ ಮೆರಾಪಿಯಿಂದ ಜ್ವಾಲಾಮುಖಿಯ ಚಟುವಟಿಕೆಗಳು ಅದರ ಅವನತಿಗೆ ಮುನ್ನುಡಿ ಬರೆದವು. ಆದರೆ ಮುಂದೆ 19ನೇ ಶತಮಾನದಲ್ಲಿ ಡಚ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಈ ದೇವಸ್ಥಾನದ ಪುನಃಸ್ಥಾಪನೆಯ ಪ್ರಯತ್ನಗಳು ಶುರುವಾದವು. 1913 ಮತ್ತು 1953ರ ಮಧ್ಯೆ ದೊಡ್ಡ ಪ್ರಮಾಣದ ಪುನರ್ ನಿರ್ಮಾಣ ಕಾರ್ಯದಿಂದ ಮುಖ್ಯ ದೇವಾಲಯಗಳನ್ನು ಮರುಸ್ಥಾಪನೆ ಮಾಡಲಾಯಿತು.
1991ರಲ್ಲಿ ಯುನೆಸ್ಕೋ ವಿಶ್ವ ತಾಣ ಅಂತ ಗುರುತಿಸಲ್ಪಟ್ಟ ಪ್ರಂಬಾನನ್ ಈಗ ಇಂಡೋನೇಷ್ಯಾದ ಪ್ರಮುಖ ಸಾಂಸ್ಕೃತಿಕ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಭಾರತ ಬೆಂಬಲಿತ ಹೊಸ ಪುನಃಸ್ಥಾಪನೆ ಯೋಜನೆ ನವದೆಹಲಿ ಹಾಗೆ ಜಕಾರ್ತಾ ನಡುವಿನ ದೀರ್ಘಕಾಲದ ನಾಗರಿಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವಂತಹ ಹಾಗೆ ಏಷ್ಯಾದ ಅತ್ಯಂತ ಮಹತ್ವದ ಹಿಂದೂ ಸ್ಮಾರಕಗಳಲ್ಲಿ ಒಂದನ್ನ ಸಂರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡೋ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿರೋರು ಬಹುತೇಕ ಮುಸ್ಲಿಂ ಸಮುದಾಯದವರು, ಆದರೂ ಹಿಂದೂ ಸಂಸ್ಕೃತಿ ದೇಶದ ಹೆಗ್ಗುರುತಾಗಿ ಉಳ್ಕೊಂಡಿದೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ಮೂಲಕ ದೇವಾಲಯ ಸಂಕೀರ್ಣಕ್ಕಾಗಿ ಜಂಟಿ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ ಯೋಜನೆಯನ್ನ ಶುರು ಮಾಡುವುದಕ್ಕೆ ಭಾರತ ಹಾಗೆ ಇಂಡೋನೇಷ್ಯಾ ಒಪ್ಕೊಂಡಿವೆ. ಜುಲೈ 7ನೇ ತಾರೀಕು ನಡೆದ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹಾಗೆ ಪ್ರಭುವೋ ಸಂರಕ್ಷಣಾ ಉಪಕ್ರಮಕ್ಕಾಗಿ ಉದ್ದೇಶ ಪತ್ರವನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. ಇಂಡೋ ಪೆಸಿಫಿಕ್ಗಾಗಿ ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ವಿಸ್ತರಿಸುವ ಬದ್ಧತೆಯನ್ನ ಉಭಯ ನಾಯಕರು ಒಪ್ಪಿಕೊಂಡಿದ್ದಾರೆ. ಹಾಗೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟ ನಂತರ ಅಲ್ಲಿ ಮೋದಿಯವರು ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಿದರು. ದೇವಸ್ಥಾನದ ಬಗ್ಗೆ, ತನ್ನ ಊರಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. दोनों देशों के तेज विकास के लिए परमात्मा से प्रार्थना की है, भक्ति भाव से पूजा की है. मुझे पूरा विश्वास है मेरे मित्र राष्ट्रपति जी जिस प्रकार से किसी काम को हाथ में लेते हैं तो एक फौजी के नाते बहुत वेल प्लान करते हैं और समय से पहले पक्का पूरा करेंगे. और आज उन्होंने मुझसे प्रॉमिस लिया है कि 29 के पहले इस काम को हम कर लेंगे और आपको दोबारा आना है. मैं आपको वादा करता हूं कि मैं इसके पुनर्निर्माण के बाद जरूर यहां आऊंगा और आपके साथ इस उत्सव को मनाऊंगा. राष्ट्रपति जी, मैं इंडोनेशिया में लैंड हुआ और अब थोड़ी देर के बाद विदाई दूंगा, लेकिन आपने जो समय निकाला, पूरा समय आप मेरे साथ रहे और हर कार्यक्रम में जिस प्रकार से आपने बारीकी से इसका प्लानिंग किया, एग्जीक्यूशन किया, एक मित्र के नाते इतने शानदार. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.